ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಜನ್ಮ ದಿನಾಂಕ 2/11/2029 ಜನ್ಮ ದಿನಾಂಕದವರಿಗೆ ಯಾವ ವರ್ಷಗಳು ಶುಭಪ್ರದವಾಗಿ ಇರ್ತದೆ, ಯಾವ ದಿಕ್ಕಿನ ವ್ಯಾಪಾರ ವ್ಯವಹಾರಗಳಿಂದ ಲಾಭವನ್ನು ಪಡ್ಕೊತಾರೆ, ಮನೆ ಕಟ್ಟಬೇಕಾದ್ರೆ ಅಥವಾ ಶುಭ ಕಾರ್ಯಗಳನ್ನು ಮಾಡಬೇಕಾದ್ರೆ ಈ ಜನ್ಮ ದಿನಾಂಕದವರಿಗೆ ಯಾವ ದಿನಗಳು ಶುಭ ದಿನಗಳಾಗಿರ್ತವೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದೆ. ವೀಕ್ಷಕರೇ, ಈ 2/11/2029 ಜನ್ಮ ದಿನಾಂಕದವರಿಗೆ ಸೋಮವಾರ ಅತ್ಯಂತ ಶುಭಪ್ರದವಾದಂಥ ದಿನ ಆಗಿರ್ತದೆ. ಇನ್ನು ಈ ಜನ್ಮ ದಿನಾಂಕದವರಿಗೆ ದಿಕ್ಕು ಹೇಳಬೇಕು ಅಂತಕ್ಕಂದರೆ ವಾಯುವ್ಯ ದಿಕ್ಕಿನ ಅಧಿಪತಿ ಚಂದ್ರ ಆಗಿರ್ತಾನೆ. ಅಂದರೆ ಮನೆಯನ್ನು ಕಟ್ಟಬೇಕಾದಂಥ ಸಂದರ್ಭದಲ್ಲಿ ಪಶ್ಚಿಮ ವಾಯುವ್ಯ ದಿಕ್ಕಿನಲ್ಲಿ ಬಾಗಿಲುಗಳನ್ನು ಇಟ್ಕೋಬೋದು, ಅಥವಾ ಉತ್ತರ ಈಶಾನ್ಯದಲ್ಲೂ ಬಾಗಿಲಿಟ್ಕೊಂಡಾಗ ಶುಭಪ್ರದ ಆಗುತ್ತೆ. ಪೂರ್ವ ಈಶಾನ್ಯದಲ್ಲೂ ಇಟ್ಕೋಬೋದು, ಪೂರ್ವದಲ್ಲೂ ಸಹ ಈ ಜನ್ಮ ದಿನಾಂಕದವರು ಬಾಗಿಲುಗಳನ್ನು ಇಟ್ಕೊಂಬೋದು ಶುಭಪ್ರದ. ಹಾಗೆ ಈ ಜನ್ಮ ದಿನಾಂಕದವರಿಗೆ ವಿಶೇಷವಾಗಿ 11, 19, 20, 11, 20, 29, 38, 47, 56, 65, 74 ಈ ವರ್ಷಗಳು ಶುಭಪ್ರದವಾಗಿರ್ತದೆ. ಈ ವರ್ಷಗಳಲ್ಲಿ ಇವರ ವಿವಾಹಾದಿ ಕಾರ್ಯಗಳಾಗಿರ್ಬೋದು, ಅಥವಾ ಮನೆ ಕಟ್ತಕ್ಕಂಥದ್ದು, ವಾಹನ ತೆಗಿತಕ್ಕಂಥದ್ದು, ಹಾಗೆ ಇನ್ನಿತರ ಶುಭ ಕಾರ್ಯಗಳಿಗೆ ಅತ್ಯಂತ ಶುಭಪ್ರದವಾದ ವರ್ಷಗಳಾಗಿರ್ತದೆ. ಈ ವರ್ಷಗಳಲ್ಲಿ ಗುರುಬಲ ಇದ್ದಾಗ ಇನ್ನಷ್ಟು ಪ್ರಗತಿಯನ್ನು ಕಾಣ್ತಕ್ಕಂಥ ಯೋಗ ಇರ್ತದೆ. ಈ ಅವಕಾಶಗಳನ್ನು ಈ ಜನ್ಮ ದಿನಾಂಕದವರು ಸರಿಯಾಗಿ ಬಳಕೆ ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮ. ಇನ್ನು ವಿಶೇಷವಾಗಿ ಈ ಜನ್ಮ ದಿನಾಂಕದವರಿಗೆ ಸೋಮವಾರ, ಬುಧವಾರ, ಗುರುವಾರ, ಶುಕ್ರವಾರ ಮತ್ತು ಭಾನುವಾರಗಳು ಅತ್ಯಂತ ಶುಭಪ್ರದವಾದಂಥ ದಿನಗಳಾಗಿರ್ತದೆ. ಈ ಜನ್ಮ ದಿನಾಂಕದವರು ಯಾವುದೇ ಕಾರಣಕ್ಕೂ ಶನಿವಾರ ಯಾವುದೇ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು ಅಷ್ಟೊಂದು ಉತ್ತಮ ಅಲ್ಲ. ಅದರಿಂದ ನೆಗೆಟಿವ್ ಅಥವಾ ಸಮಸ್ಯೆ ಉಂಟಾಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ಇರೋದರಿಂದ ಶನಿವಾರವನ್ನು ಬಿಟ್ಟು ಇನ್ನಿತರೆ ದಿನಗಳಲ್ಲಿ ಇವರು ಯಾವುದೇ ಕಾರ್ಯಗಳನ್ನು ಶುಭ ದಿನಗಳಲ್ಲಿ, ಶುಭ ಸಮಯಗಳಲ್ಲಿ, ಅಶುಭ ತಿಥಿಗಳನ್ನು ಬಿಟ್ಟು ಮಾಡ್ಕೊಂಬೋದು ಬಹಳ ಉತ್ತಮ. ಇನ್ನು ಈ ಜನ್ಮ ದಿನಾಂಕದವರು ವಿಶೇಷವಾಗಿ ಮಿತ್ರ ಸಂಖ್ಯೆಗಳು ಅಂತಕ್ಕಂಥದ್ದಾಗಿ ನಾವು ನೋಡಿದಾಗ 2ನೇ ಜನ್ಮ ದಿನಾಂಕಕ್ಕಾಗಲಿ, ಅಥವಾ 20ನೇ ಜನ್ಮ ದಿನಾಂಕ, ಅಥವಾ 11 ಅಥವಾ 29 ಜನ್ಮ ದಿನಾಂಕಗಳಿಗೆ 1, 3, 5, 4 ಮತ್ತು 6 ಸಹ ಈ ಜನ್ಮ ದಿನಾಂಕದವರಿಗೆ ಮಿತ್ರ ಸಂಖ್ಯೆಗಳಾಗ್ತವೆ. 4, 7 ಮತ್ತು 8 ಈ ಜನ್ಮ ದಿನಾಂಕದವರಿಗೆ ಶತ್ರು ಸಂಖ್ಯೆಗಳಾಗಿರ್ತವೆ. ಯಾಕೆಂದರೆ ರಾಹು ಕೇತುಗಳು ಹಿಡಿದಾಗ ಚಂದ್ರನಿಗೆ ಗ್ರಹಣ ದೋಷ ಬರ್ತಕ್ಕಂಥ ಸಾಧ್ಯತೆಗಳು ಬರ್ತದೆ. ಅದರಿಂದ ಈ ಜನ್ಮ ದಿನಾಂಕಗಳು ಉತ್ತಮ ಅಲ್ಲ. ಇನ್ನಿತರೆ ಜನ್ಮ ದಿನಾಂಕಗಳಲ್ಲಿ ನೀವು ಸರಿಯಾದ ರೀತಿಯಲ್ಲಿ ದಿನಶುದ್ಧಿಯನ್ನು ನೋಡಿಕೊಂಡು ಶುಭ ಕಾರ್ಯಗಳನ್ನು ಮಾಡೋದು ಪ್ರಶಸ್ತವಾಗಿ ಇರ್ತದೆ. ಇದರಲ್ಲೂ ಅತ್ಯಂತ ಶುಭಪ್ರದ ಅಂತ ಅಂದರೆ 1 ಮತ್ತು 3, 12 ಮತ್ತು 10, ಹಾಗೆ 20, 21, ಅದೇ ರೀತಿ 30, ಈ 29 ಈ ಜನ್ಮ ದಿನಾಂಕದವರಿಗೆ ಅತ್ಯಂತ ಶುಭಪ್ರದವಾಗಿ ಇರ್ತದೆ. ಇಲ್ಲಿ 3, 12, 21, 30 ಈ ಸಂಖ್ಯೆಗಳು ಗುರುವಿನ ಸಂಖ್ಯೆಗಳಾಗಿದ್ದಾಗ ಈ ಜನ್ಮ ದಿನಾಂಕದವರಿಗೆ ಈ ಚಂದ್ರನ ಜನ್ಮ ದಿನಾಂಕಗಳು ಸೇರಿದಾಗ ಅಥವಾ ಗುರುವಾರ ಸೇರಿದಾಗ ಗಜಕೇಸರಿ ಯೋಗ ಅಂತೇಳಿ ನಾವು ಗುರುಚಂದ್ರರು ಇದ್ದಾಗ, ಕೇಂದ್ರದಲ್ಲಿದ್ದಾಗ, ಜೊತೆಯಲ್ಲಿದ್ದಾಗ ಅಂಥೇಳಿ ಕರಿತೇವೆ.
ಆ ಯೋಗದ ಫಲಾಫಲಗಳನ್ನು ಕೊಡ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಈ 3, 12, 21, 30 ಜನ್ಮ ದಿನಾಂಕಗಳಿಗೆ ಇದೆ. ಅದೇ ರೀತಿ 2ನೇ ಜನ್ಮ ದಿನಾಂಕದವರಿಗೆ ಅಥವಾ ಈ ಚಂದ್ರನ ಜನ್ಮ ದಿನಾಂಕಕ್ಕೆ ಒಳಪಟ್ಟವರಿಗೆ 9, 18, 27 ಸಂಖ್ಯೆಗಳು ಸಹ ಅತ್ಯಂತ ಶುಭಪ್ರದವಾಗಿ ಇರ್ತವೆ. ಈ ಸಂಖ್ಯೆಗಳು ಕುಜನ ಸಂಖ್ಯೆಗಳಾಗಿದ್ದಾಗ, ಕುಜನ ಮತ್ತು ಚಂದ್ರ ಜೊತೆಯಲ್ಲಿದ್ದಾಗ ಲಕ್ಷ್ಮೀನಾರಾಯಣ ಯೋಗ ಅಥವಾ ಕುಜ ಚಂದ್ರ ಜೊತೆಯಲ್ಲಿದ್ದಾಗ ಆ ಜಾತಕರಿಗೆ ಅಥವಾ ಆ ಲಗ್ನ ಕುಂಡಲಿಯಲ್ಲಿ ಕೇಂದ್ರ ಸ್ಥಾನದಲ್ಲಿದ್ದಾಗ ಅತ್ಯಂತ ಶುಭ ಫಲಗಳು, ಧೈರ್ಯ, ಉತ್ಸಾಹ, ತಾನು ಮಾಡೋ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗೋ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ. ಇನ್ನು ಈ ಜನ್ಮ ದಿನಾಂಕದವರು ವಿಶೇಷವಾಗಿ ದೇವಿ ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ವಿಶೇಷವಾಗಿ ದುರ್ಗಾದೇವಿ, ಚಾಮುಂಡೇಶ್ವರಿ, ಬನಶಂಕರಿ ಅಥವಾ ನಿಮ್ಗೆ ಯಾವುದು ಗ್ರಾಮ ದೇವತೆ ಅಥವಾ ಕುಲದೇವತೆಯನ್ನು ಆರಾಧನೆ ಮಾಡೋದ್ರಿಂದ ನೆಗೆಟಿವ್ನಿಂದ ಮುಕ್ತರಾಗ್ತಾರೆ, ಹಾಗೆ ಶುಭ ಫಲಗಳು ಸಿಗ್ತವೆ. ವಿಶೇಷವಾಗಿ ಈ ಜನ್ಮ ದಿನಾಂಕದವರು 4, 7, 8 ಸಂಖ್ಯೆಯವರೊಂದಿಗೆ ವ್ಯವಹಾರ ಉತ್ತಮವಾಗಿ ಇರೋದಿಲ್ಲ, ಎಚ್ಚರಿಕೆ ವಹಿಸಿ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆಲ್ ಐಕನ್ ಒತ್ತಿ, ಬೆಲ್ ಐಕನ್ ಒತ್ತಿ, ಹಾಗೆ ನನ್ನ ಪೇಜನ್ನು ಫಾಲೋ ಮಾಡಿ. ನಮಸ್ಕಾರ.